ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರ 2024ಕ್ಕೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ರಾಜ್ಯದಲ್ಲಿ ಎಲೆಕ್ಷನ್ ಫೀವರ್ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಹೇಗೆ ವಾತಾವರಣದಲ್ಲಿ ತಾಪಮಾನ ಏರಿಕೆ ಆಗ್ತಾ ಇದೆಯೋ ಅದೇ ರೀತಿ ಚುನಾವಣೆಯ ತಾಪವು ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ, ಬಿಸಿ ಬಿಸಿ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ವಿಷಯದ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇರೋದು, ಜನ ಮಾತನಾಡ್ಕೊಳ್ತಾ ಇರೋದು, ಅದು ಲೋಕ ಸಮರದ ಕುರಿತಂತೆ. ಈಗಾಗಲೇ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಆಗಿದೆ. ಎರಡೂ ಪಕ್ಷಗಳು ಅಥವಾ ಮೂರೂ ಪಕ್ಷಗಳು ಈಗಾಗಲೇ ಅಭ್ಯರ್ಥಿಗಳನ್ನು ಅಖೈರು ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನಿಮ್ಮ ವಿಸ್ತಾರ ವಾಹಿನಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಸಂಪೂರ್ಣ ಚಿತ್ರಣವನ್ನ, ಅಲ್ಲಿನ ಸೂಕ್ಷ್ಮಾತಿ ಸೂಕ್ಷ್ಮ ರಾಜಕಾರಣವನ್ನ, ಅಲ್ಲಿನ ಜಾತಿ ಸಮೀಕರಣವನ್ನ, ರಾಜಕೀಯ ಇತಿಹಾಸವನ್ನ, ಏನಾಗಬಹುದು ಭವಿಷ್ಯದಲ್ಲಿ ಅನ್ನೋದನ್ನ ನಿಮ್ಮ ಮುಂದೆ ಚಿತ್ರೀಕರಿಸುವಂತಹ ಸಂವೇದನೆಯುತವಾದಂತಹ ಕಾರ್ಯಕ್ರಮವೇ ಕರ್ನಾಟಕ ಕುರುಕ್ಷೇತ್ರ 2024. ನನ್ನ ಜೊತೆ ಅಲ್ಲಿನ ರಾಜಕೀಯ ಎಕ್ಸ್ಪರ್ಟ್ಗಳು ಜಾಯಿನ್ ಆಗ್ತಾರೆ. ಅದರ ಜೊತೆಗೆ ಅಲ್ಲಿನ ರಾಜಕೀಯವನ್ನ ಬಲ್ಲಂಥವರೂ ಕೂಡ ಜಾಯಿನ್ ಆಗ್ತಾರೆ. ಜೊತೆಗೆ ಈ ಇಡೀ ಕ್ಷೇತ್ರದ ರಾಜಕೀಯ ಚಿತ್ರಣ ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋದು ಕರ್ನಾಟಕದ, ಅದರಲ್ಲೂ ಬಹುಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಬಹಳ ಇಂಪಾರ್ಟೆಂಟ್ ಆದ ಒಂದು ಲೋಕಸಭಾ ಕ್ಷೇತ್ರ, ಅದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯದ ಪ್ರತಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ನಿಮ್ಮ ಮುಂದೆ ಬಿಡಿಸಿಡ್ತೀನಿ. ಕರುನಾಡಿನ ಪ್ರತಿ ಲೋಕಸಭಾ ಕ್ಷೇತ್ರದ ಮಂಥನ ಈ ಕಾರ್ಯಕ್ರಮದಲ್ಲಿದೆ. ವಿಸ್ತಾರ ನ್ಯೂಸ್ ಕುರುಕ್ಷೇತ್ರದಲ್ಲಿ ಇವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ದರ್ಶನವನ್ನ ಮಾಡಿಸ್ತಾ ಇದೆ. ದಿನೇ ದಿನೇ ಲೋಕ ಸಮರ ರಂಗೇರ್ತಾ ಇದೆ. ಕದನ ಕಣ ಬಹಳ ವಿಜೃಂಭಿಸುವುದಕ್ಕೆ ಆರಂಭ ಮಾಡಿದೆ. ಕರುನಾಡಿನ ಪ್ರತಿ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಸ್ತಾರ ಮಂಥನವನ್ನ ಮಾಡ್ತಾ ಇದೆ. ವಿಸ್ತಾರ ನ್ಯೂಸ್ ಕುರುಕ್ಷೇತ್ರದಲ್ಲಿ ಇವತ್ತು ಬಾಗಲಕೋಟೆ ಕ್ಷೇತ್ರದ ದರ್ಶನವನ್ನ ಮಾಡಿಸ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಬಹಳ ಮುಖ್ಯವಾದ ಒಂದು ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದ ಕ್ಷೇತ್ರ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಕರುನಾಡಿನ ಪ್ರತಿ ಲೋಕಸಭಾ ಕ್ಷೇತ್ರದ 28ಕ್ಕೆ 28 ಲೋಕಸಭಾ ಕ್ಷೇತ್ರದ ಮಂಥನವನ್ನ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಜೊತೆಗೆ ಅಲ್ಲಿನ ಪತ್ರಕರ್ತರು, ಅಲ್ಲಿನ ರಾಜಕೀಯದ ಆಳ ಅಗಲವನ್ನ ಬಲ್ಲಂಥವರೂ ಕೂಡ ನನ್ನ ಜೊತೆ ಜಾಯಿನ್ ಆಗ್ತಾರೆ. ಜೊತೆಗೆ ಅಲ್ಲಿನ ಮತದಾರರು ಏನ್ ಹೇಳ್ತಾರೆ, ರಾಜಕೀಯ ಇತಿಹಾಸ ಏನ್ ಹೇಳುತ್ತೆ, ಎಲ್ಲದರ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಈ ಬಾರಿ ಬಾಗಲಕೋಟೆ ಲೋಕ ಗದ್ದುಗೆ ಯಾವ ಪಕ್ಷಕ್ಕೆ ಸಿಗುತ್ತೆ, ಈ ಬಾರಿಯ ಚುನಾವಣೆಯಲ್ಲಿ ಏನಾಗುತ್ತೆ, 2024ರ ಲೋಕಸಭಾ ಚುನಾವಣೆ, ಒಂದು ಕಡೆಯಿಂದ ಮೋದಿ ಹವಾ, ಹಿಂದುತ್ವದ ಹವಾ, ಇನ್ನೊಂದು ಕಡೆ ಗ್ಯಾರಂಟಿ ಗುದ್ದಾಟ. ಇದರ ಮಧ್ಯೆ ಗೆದ್ದು ಬೀಗೋರು ಯಾರು? ಬಿಜೆಪಿ ಅಭ್ಯರ್ಥಿಯಾಗಿ ಸಂಸದರು ಪಿಸಿ ಗದ್ದಿಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಂಯುಕ್ತ ಪಾಟೀಲ್ ಕಣಕ್ಕಿಳಿದಿದ್ದಾರೆ. ಎರಡೂ ಪಕ್ಷಗಳಿಂದ ಈಗಾಗಲೇ ಅಭ್ಯರ್ಥಿಗಳು ಅಖೈರಾಗಿದ್ದಾರೆ. ಗದ್ದಿಗೌಡರ್ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕ್ತಾರಾ? ಗದ್ದಿಗೌಡರ್ ವಿರುದ್ಧ ಹೊಸ ದಾಳ ಉರುಳಿಸಿದೆ ಕೈ ವರಿಷ್ಠರು. ಪಿಸಿ ಗದ್ದಿಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್ ನಡುವೆ ಈ ಬಾರಿ ಫೈಟ್ ಇರುತ್ತೆ. ಈ ಬಾರಿ ಬಾಗಲಕೋಟೆ ಲೋಕ ಗದ್ದುಗೆ ಯಾವ ಪಕ್ಷಕ್ಕೆ ಸೇರುತ್ತೆ, ಹಾಗಾದ್ರೆ ಯಾರು ಗೆದ್ದುಕೊಳ್ತಾರೆ? ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಅದರ ಜೊತೆಗೆ ಎಲ್ಲರಲ್ಲೂ ಕುತೂಹಲ ಕೆರಳಿಸಿರುವಂತಹ ವಿಚಾರ ಇದು. ಒಂದು ಕಡೆ ಪಿಸಿ ಗದ್ದಿಗೌಡರು ಸತತವಾಗಿ 4 ಬಾರಿ ಗೆದ್ದಿದ್ದಾರೆ. ಇವು 2004ರ ಚುನಾವಣೆಯಿಂದ ಹಿಡ್ಕೊಂಡ್ರೆ 2004, 2009, 2014, 2019 ಈ ಬಾರಿ ಗೆದ್ರೆ ಸತತವಾಗಿ 5 ಚುನಾವಣೆಗಳನ್ನ ಗೆದ್ದಂತ ರೀತಿಯಲ್ಲಿ ಆಗುತ್ತೆ. ಈ 4 ಬಾರಿ ಗೆದ್ದವರಿಗೆ, 5 ಬಾರಿ ಗೆದ್ದವರಿಗೆ ಸಹಜವಾಗಿ ಒಂದು ಆಂಟಿ ಇನ್ಕಂಬೆನ್ಸಿ ಅಂತಿರುತ್ತೆ, ಆಡಳಿತ ವಿರೋಧಿ ಅಲೆ ಅನ್ನೋದಿರುತ್ತೆ. ಆದರೆ ಬಾಗಲಕೋಟೆಯಲ್ಲಿ ಆ ರೀತಿಯಾದ ಯಾವುದೇ ಅಲೆ ಗೋಚರ ಆಗ್ತಾ ಇಲ್ಲ. ಈ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಪಿಸಿ ಗದ್ದಿಗೌಡರ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಅಂತ ಇರಲಿಲ್ಲ, ಪಕ್ಷದಲ್ಲೂ ವಿರೋಧ ಅಂತ ಇರಲಿಲ್ಲ. ನೀವು ಇಡೀ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳನ್ನು ತಗೊಳ್ಳಿ, ಅದರಲ್ಲೂ ಎಕ್ಸ್ಪೆಷಲಿ ಬಿಜೆಪಿಯಲ್ಲಿ 2 ಬಾರಿ ಗೆದ್ದ ನಂತರದಲ್ಲಿ 3ನೇ ಬಾರಿ ಟಿಕೆಟ್ ಪಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿರುವ ಸ್ಥಳೀಯ ನಾಯಕರು ವಿರೋಧ ಮಾಡ್ತಾರೆ, ಅಥವಾ ಜನ ವಿರೋಧ ಮಾಡ್ತಾರೆ, ಅಥವಾ ಹೈಕಮಾಂಡೇ ಚೇಂಜ್ ಮಾಡುತ್ತೆ. ಈ ಥರದ್ದು ನಡೀತಾ ಬರ್ತಾ ಇತ್ತು. ನೀವಿದನ್ನ ಬಾಗಲಕೋಟೆಯಲ್ಲಿ ಗಮನಿಸೋದಕ್ಕೆ ಸಾಧ್ಯವೇ ಇಲ್ಲ. ಬೀದರ್ನಲ್ಲಿ ನೋಡಿದ್ವಿ ನಾವು, ಭಗವಂತ ಖೂಬಾ ಅವರ ವಿರುದ್ಧ ಬಹಳಷ್ಟು
ಅಲ್ಲಿರುವಂಥ ನಾಯಕರು, ಸ್ವಪಕ್ಷದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಅಲ್ಲಿದ್ದಂಥ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆಯವರ ವಿರುದ್ಧವೂ ಕೂಡ ಬಹಳ ವಿರೋಧ ವ್ಯಕ್ತವಾಗಿತ್ತು. ಆದರೆ ಬಾಗಲಕೋಟೆಯಲ್ಲಿ ಆ ಥರದ ಯಾವುದೇ ವಿದ್ಯಮಾನಗಳು ನಡೆದಿಲ್ಲ. 8 ಕ್ಷೇತ್ರಗಳಿದ್ದಾವೆ, ವಿಧಾನಸಭಾ ಕ್ಷೇತ್ರಗಳು. ಅದರ ಪೈಕಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 3ರಲ್ಲಿ ಮಾತ್ರ ಬಿಜೆಪಿಯಿಂದ 5ನೇ ಬಾರಿ PC ಗದ್ದಿಗೌಡರು ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೂಡಿದೆ. ಈ ಬಾರಿ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಬಿಜೆಪಿಗೆ ಹಿನ್ನಡೆ ಆಗತ್ತಾ ಅಥವಾ ಮತ್ತೊಮ್ಮೆ ಗದ್ದಿಗೌಡರ್ ಗದ್ದುಗೆಯನ್ನ ಹಿಡಿತಾರ? ಬಾಗಲಕೋಟೆ ಕೈವಶಕ್ಕೆ ಕಾಂಗ್ರೆಸ್ ನಾಯಕರು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳಿದ್ದಾವೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ತೋರಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿ ನೀವು ಗಮನಿಸಿದ್ರೆ ಮುದೋಳು, ತೇರದಾಳ, ಜಮಖಂಡಿ, ಭಾಲ್ಕಿ, ಬಾದಾಮಿ, ಬಾಗಲಕೋಟೆ, ಹುಮ್ನಾವ, ನರಗುಂದ, ಹುನಗುಂದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೆ, ಅಂದ್ರೆ ಕಾಂಗ್ರೆಸ್ನ ಶಾಸಕರಿದ್ರೆ, ಉಳಿದಂತ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿಯ ಶಾಸಕರಿದ್ದಾರೆ. ಹಾಗಾಗಿ ಒಂದು ಹಂತದವರೆಗೆ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ ರೀತಿಯಲ್ಲಿ ಕಂಡ್ರೂ ಲೋಕಸಭಾ ಚುನಾವಣೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಒಂದು ಎಡ್ಜ್ ಇದೆ ಇಲ್ಲಿ ಅಂತ. ಇಲ್ಲಿ ಅಭ್ಯರ್ಥಿಗಳನ್ನು ನೀವು ಗಮನಿಸಬೇಕು. ಬಿಜೆಪಿಯಿಂದ PC ಗದ್ದಿಗೌಡರ್ 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. PC ಗದ್ದಿಗೌಡರ್. ಇನ್ನೊಂದು ಕಡೆಯಿಂದ ಸಂಯುಕ್ತ ಪಾಟೀಲ್ ಮೊನ್ನೆ ಅಷ್ಟೇ ಅವರ ಹೆಸರು ಪ್ರಕಟ ಆಯಿತು. ಬಹಳ ಯುವ ನಾಯಕಿ, ಶಿವಾನಂದ ಪಾಟೀಲ್ರ ಪುತ್ರಿ, ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರ ಪುತ್ರಿ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಅನ್ನೋ ಭಿನ್ನಮತ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕಾಂಗ್ರೆಸ್ನಿಂದ ಶುರುವಾಗೋದಕ್ಕೆ ಪ್ರಾರಂಭ ಆಗಿದೆ. ನೀವು ವೀಣಾ ಕಾಶಪ್ಪನವರು ಅತ್ತಿದ್ದನ್ನು ನೋಡಿದ್ರಿ, ಜೊತೆಗೆ ವಿಜಯಾನಂದ ಕಾಶಪ್ಪನವರು ಪಕ್ಷದ ವಿರುದ್ಧವಾಗಿ ಮಾತನಾಡಿದ್ದನ್ನು ನೋಡಿದ್ರಿ. ಇದೆಲ್ಲವೂ ಬಾಗಲಕೋಟೆ ರಾಜಕಾರಣದಲ್ಲಿ ನಡೀತಾ ಇದೆ. ಹಾಗಾಗಿ ಚುನಾವಣೆಯಲ್ಲಿ ಈ ತರದ ವಿರೋಧಗಳನ್ನು ಕಟ್ಟಿಕೊಂಡು ಗೆಲ್ಲೋದಕ್ಕೆ ಸಾಧ್ಯನಾ? ಅದು ಕೂಡ 5ನೇ ಬಾರಿ ಸ್ಪರ್ಧೆ ಮಾಡ್ತಾ ಇರುವ ಬಹಳ ಪ್ರಬಲವಾಗಿರುವ PC ಗದ್ದಿಗೌಡರ್ ವಿರುದ್ಧ. ಗೊತ್ತಿಲ್ಲ, ಸಂಯುಕ್ತ ಪಾಟೀಲ್ ಅವರನ್ನ ಈ ಬಾರಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಅಖೈರು ಮಾಡಿದೆ. ಬಹಳ ಯಂಗ್ ಫೇಸ್. ಈ ಹಿಂದೆ ವೀಣಾ ಕಾಶಪ್ಪನವರಿಗೆ 2019ರಲ್ಲಿ ಟಿಕೆಟ್ ಆಗಿತ್ತು, ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ PC ಗದ್ದಿಗೌಡರ್ ವಿರುದ್ಧ ಅವರು ಸ್ಪರ್ಧೆ ಮಾಡಿ ಕಾಂಗ್ರೆಸ್ನಿಂದ ಸೋತಿದ್ರು ವೀಣಾ ಕಾಶಪ್ಪನವರು. ಅದಾದ ಬಳಿಕ ಈ 5 ವರ್ಷಗಳಲ್ಲಿ ಸತತವಾಗಿ ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು, ಆ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಆದ್ರೂ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಯಿತು. ಅದರ ಜೊತೆಗೆ ವಿಜಯಾನಂದ ಕಾಶಪ್ಪನವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಅಲ್ಲರಿ ಟಿಕೆಟ್ನ ಪಟ್ಟಿಯನ್ನು ಕಳಿಸ್ತಾರಲ್ಲ ಇವರು ಹೈಕಮಾಂಡ್ಗೆ, ಆ ಪಟ್ಟಿಯಲ್ಲಿ ವೀಣಾ ಕಾಶಪ್ಪನವರ ಹೆಸರೇ ಇರಲಿಲ್ಲ, ಹೆಸರನ್ನೇ ತೆಗೆದು ಹಾಕ್ಬಿಟ್ಟಿದ್ದಾರೆ. ಇನ್ಯಾವ ಪಟ್ಟಿಯನ್ನ ಇವರು ಕಳಿಸ್ತಿದ್ದಾರೆ? ಅದರಲ್ಲೂ ಬೇರೆ ಜಿಲ್ಲೆಯಿಂದ ಬಂದವರು. ಸಂಯುಕ್ತ ಪಾಟೀಲ್ ವಿಜಯಪುರದವರು. ಈ ಹಿಂದೆ ವಿಜಯಪುರ, ಬಾಗಲಕೋಟೆ ಒಂದೇ ಕ್ಷೇತ್ರದಲ್ಲಿತ್ತು, ಒಂದೇ ಜಿಲ್ಲೆ ಆಗಿತ್ತು. ಆ ನಂತರ ಬಾಗಲಕೋಟೆ ಜಿಲ್ಲೆ ಅಂತ ಬೇರ್ಪಡ್ತು. ಇಲ್ಲೂ ಕೂಡ ನೀವು ನೋಡಿದ್ರೆ ಬಾಗಲಕೋಟೆಯಲ್ಲಿ ಒಂದು ಗದಗದ ಕ್ಷೇತ್ರ ಇದೆ, ಗದಗ ಜಿಲ್ಲೆಗೆ ಸೇರಿಕೊಂಡಂತ ಒಂದು ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆಯಲ್ಲಿ ಇದೆ. ಹಾಗಾಗಿ ಬಹಳ ವಿರೋಧ ಇದೆ ಬಿಜೆಪಿಯಲ್ಲ, ಕಾಂಗ್ರೆಸ್ನಲ್ಲಿ. ಬಿಜೆಪಿಯಲ್ಲಿ ಏಕಮತ ಇದೆ. PC ಗದ್ದಿಗೌಡರವರೇ ಈ ಬಾರಿಯೂ ಕೂಡ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಿಜೆಪಿಯಲ್ಲೂ ಪಕ್ಕಾ ಇತ್ತು. ಯಾರು ಅದನ್ನ ವಿರೋಧವೂ ಮಾಡಲಿಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ವಿರೋಧ ಕಾಣಿಸ್ತಾ ಇಲ್ಲ, ಒಮ್ಮತ ಇದೆ. ನೋಡಿ, PC ಗದ್ದಿಗೌಡರವರ ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋಣ. ಪ್ರಧಾನಿ ಮೋದಿ ಅಲೆಯ ಅನುಕೂಲ ಆಗೇ ಆಗುತ್ತೆ ಅಂತ 2014ರಲ್ಲಿ ಆ ಅಲೆ ಇತ್ತು. ಆದರೆ ಇವರು ಸ್ಪರ್ಧೆ ಮಾಡಿದ್ದು 2004ರ ಚುನಾವಣೆ, 2009ರ ಚುನಾವಣೆ, 2014ರ ಚುನಾವಣೆ, 2019ರ ಚುನಾವಣೆ. 2 ಚುನಾವಣೆಯಲ್ಲಿ ಮೋದಿಯವರ ಪ್ರಭಾವ ಇರಬಹುದು. ಆದರೆ ಹಿಂದೆ 2004 ಹಾಗೂ 2009ರ ಚುನಾವಣೆಯಲ್ಲಿ ಮೋದಿ ಪ್ರಭಾವ ಇರಲಿಲ್ಲ, UPA ಸರ್ಕಾರ ಇತ್ತು, ಆಗಲೂ ಗೆದ್ದು ಬಂದಿದ್ದಾರೆ. ಸತತ 4 ಬಾರಿ ಗೆಲುವು ಕಂಡಿದ್ದಾರೆ. ಜಿಲ್ಲೆಯಲ್ಲಿ ಹಿಡಿತಾ ಇದೆ, ಸಂಪೂರ್ಣ ಜಿಲ್ಲೆಯಲ್ಲಿ ಇವರ ಹಿಡಿತಾ ಇದೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರ ಬಹು ಮುಖ್ಯ ಪ್ಲಸ್ ಪಾಯಿಂಟ್ ಅಂದ್ರೆ ಪ್ರಬಲ ಗಾಣಿಗ ಸಮುದಾಯದ ಬೆಂಬಲ ಇವರಿಗಿದೆ. ಇವರು ಗಾಣಿಗ ಸಮುದಾಯದಿಂದ ಬರ್ತಾರೆ. ಹಾಗಾಗಿ ಪ್ರಬಲವಾಗಿರುವ ಗಾಣಿಗ ಸಮುದಾಯ ಇವರ ಬೆಂಬಲಕ್ಕಿದೆ. ಕಾಂಗ್ರೆಸ್ ಇವತ್ತಿನವರೆಗೆ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡ್ತಾ ಬಂದಿದೆ. ಈ ಹಿಂದೆ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಟ್ಟಿತ್ತು, ಅವರೂ ಪಂಚಮಸಾಲಿ. ಅದರ ಜೊತೆಗೆ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಂಡಿರುವಂಥವರು ಸಂಯುಕ್ತ ಪಾಟೀಲ್, ಅವರೂ ಕೂಡ ಪಂಚಮಸಾಲಿ.
ಹಾಗಾಗಿ ಇಲ್ಲಿ ಗಾಣಿಗ ಸಮುದಾಯ ಗದ್ದಿಗೌಡರ ಜೊತೆ ನಿಂತಿದೆ, ಹಾಗಾಗಿ ಗೆಲ್ಲುವುದಕ್ಕೆ ಸಾಧ್ಯ ಆಗಿದೆ ಅಂತ ಆಮೇಲೆ ನಾನು ಜಾತಿ ಸಮೀಕರಣವನ್ನು ವಿವರಿಸಿದಾಗ ಹೇಳ್ತೀನಿ. ಯಾವುದೇ ಪಕ್ಷದ ನಾಯಕರ ವಿರೋಧ ಇಲ್ಲ. ಐ ಥಿಂಕ್ ನನ್ನ ಅವಗಾಹನೆಯಲ್ಲಿ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರಗಳ ಪೈಕಿ ಎಲ್ಲೂ ವಿರೋಧ ಇಲ್ಲದೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದು ಬಾಗಲಕೋಟೆ ಅಂತ ಅನ್ಸುತ್ತೆ. ಎಲ್ಲಾದರೂ ಸಣ್ಣ ಪುಟ್ಟ ವಿರೋಧಗಳಾದರೂ ಇದ್ದೇ ಇರ್ತದೆ. ಆದರೆ ಬಾಗಲಕೋಟೆಯಲ್ಲಿ ಗದ್ದಿಗೌಡರವರಿಗೆ ಯಾವುದೇ ವಿರೋಧ ಇರಲಿಲ್ಲ. ಪಕ್ಷದ ಎಲ್ಲರೂ ಒಮ್ಮತದಿಂದ ಅವರನ್ನ ಆಯ್ಕೆ ಮಾಡಿದ್ರು. ಇನ್ನು ಸಂಸತ್ನಲ್ಲಿ 90% ಹಾಜರಾತಿಯನ್ನು ಇವರು ಹೊಂದಿದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ 2014ರಿಂದ 19, 24 ಇವತ್ತಿನವರೆಗೂ ಕೂಡ 2 ಟರ್ಮ್ನಲ್ಲಿ ಕೇಂದ್ರದಲ್ಲಿ NDA ಸರ್ಕಾರನೇ ಇತ್ತು, ಮೋದಿಯವರ ನೇತೃತ್ವದ ಸರ್ಕಾರನೇ ಇತ್ತು. ಹಾಗಾಗಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಏನು ಬಹಳ ಕಷ್ಟ ಆಯಿತು, ಅವರಿಗೆ ಅನುದಾನವನ್ನು ತರೋದಕ್ಕೆ ಕಷ್ಟ ಆಯಿತು ಅಂತ ಹೇಳ್ಕೊಳ್ಳಂಗಿಲ್ಲ. ಹಾಗಾಗಿ ಅಭಿವೃದ್ಧಿನೂ ಆಗಿದೆ. ಅದರ ಜೊತೆಗೆ 90% ಅವರು ಪಾರ್ಲಿಮೆಂಟ್ನಲ್ಲಿ ಅಟೆಂಡ್ ಆಗಿದ್ದಾರೆ, ಚರ್ಚೆಗಳಲ್ಲಿ ಭಾಗಿಯಾಗಿದ್ದಾರೆ, ಜೊತೆಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದು. ಇನ್ನು ಮೈನಸ್ ಪಾಯಿಂಟ್ ಏನು? ಮತದಾರರಿಗೆ ಗಗನ ಕುಸುಮದಂತಿರುವಂಥ ಹಾಲಿ ಸಂಸದ ಮತದಾರರ ಕೈಗೆ ಸಿಗೋದಿಲ್ಲ. ಸಾಮಾನ್ಯ ಕಾರ್ಯಕರ್ತರು ಯಾರಾದರೂ ಬಂದರೆ ಅವ್ರ ಕೈಗೆ ಸಿಗೋದಿಲ್ಲ. ಈ ಥರದ ಸಣ್ಣ ಪುಟ್ಟ ಆರೋಪಗಳು ಗದ್ದಿಗೌಡರ ಮೇಲಿದೆ. ನಾನು ಮೊನ್ನೆನೇ ಹೇಳಿದೆ, ಸಾಕಷ್ಟು ಸಂಸದರ ಬಿಸ್ನೆಸ್ಗಳು ದೆಹಲಿಯಲ್ಲಿರೋದ್ರಿಂದಾಗಿ ಇಲ್ಲಿ ಜನರಿಗೆ ಸಿಗೋದು ಕಡಿಮೆ ಅವರು ಅಂತ. ಅದರಲ್ಲಿ ಎಲ್ಲ ಸಂಸದರು ಇವರು ಅಂತಲ್ಲ. ಹಾಗಾಗಿ ಇವ್ರಿಗೂ ಆ ಒಂದು ಅಪವಾದ ಇದ್ದೇ ಇದೆ. ಇನ್ನು 4 ಬಾರಿ ಸಂಸದರಾದರೂ ಹೇಳ್ಕೊಳ್ಳುವಂಥ ಅಭಿವೃದ್ಧಿ ಆಗಿಲ್ಲ ಅಂತ. 4 ಬಾರಿ ಅಂತ ಹೇಳಿದ್ರೆ ಸತತ 20 ವರ್ಷ ಆಯಿತು. 20 ವರ್ಷದಲ್ಲಿ ಬಾಗಲಕೋಟೆಯನ್ನು ಒಂದು ಮಾದರಿ ಜಿಲ್ಲೆ ಅಂತ ಮಾಡಬಹುದಾಗಿತ್ತು. ಆ ಅವಕಾಶಗಳಿದ್ವು. ಆ 20 ವರ್ಷದಲ್ಲಿ 10 ವರ್ಷ UPA ಸರ್ಕಾರ ಇದ್ದಾಗ ಇವರು ಸಂಸದರಾಗಿದ್ದರು. ಅದನ್ನು ಬಿಟ್ಟು ಹಾಕಿ ಉಳಿದಂಥ 10 ವರ್ಷ ಇದೆಯಲ್ಲ, NDA ಸರ್ಕಾರ ಇದ್ದಾಗಲೇ ಇವರು ಸಂಸದರಾಗಿದ್ದಾರೆ. ಆ 10 ವರ್ಷದಲ್ಲಿ ಏನು ಮಾಡಿದ್ರಿ? ಹೇಳ್ಕೊಳ್ಳುವಂಥದ್ದು ಏನು ಮಾಡಿಲ್ಲ ಅಂತ. ಎಲೆಕ್ಷನ್ನ ನಂತರ ಜಿಲ್ಲಾ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಆಗಿದ್ರು ಇವರು. 2019 ಎಲೆಕ್ಷನ್ ಆಯಿತು, ಗೆದ್ದರು. ಅದಾದ ಬಳಿಕ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆ ಜಿಲ್ಲೆಗೆ ಸೀಮಿತವಾದಂಥ ಯಾವುದಾದ್ರೂ ಕಾರ್ಯಕ್ರಮಗಳಿದ್ರೆ ಅಲ್ಲಿ ಮಾತ್ರ ಅಟೆಂಡ್ ಆಗ್ತಾರೆ, ಅಲ್ಲಿಗೆ ಮಾತ್ರ ಸೀಮಿತರಾಗಿದ್ದಾರೆ ಅಂತ. ಅದೊಂದು ಮೈನಸ್ ಪಾಯಿಂಟ್ ಇದೆ. 20 ವರ್ಷದಲ್ಲಿ ಜಿಲ್ಲೆಯ ಪ್ರವಾಸೋದ್ಯಮ ಇವತ್ತಿನವರೆಗೆ ಅಭಿವೃದ್ಧಿ ಆಗಿಲ್ಲ. ನಾನಾಗಲೇ ಹೇಳ್ತಾ ಇದ್ದೆ, ಜಿಲ್ಲೆಯಲ್ಲಿ ಯಾವ್ಯಾವ ಸೆಗ್ಮೆಂಟ್ಗಳು ಬರ್ತವೆ ಅಸೆಂಬ್ಲಿಯಲ್ಲಿ ಅಂತ ಹೇಳ್ತಾ ಇದೆ. ನೋಡಿ, ಮುಧೋಳ ಇದೆ, ಜಮಖಂಡಿ ಇದೆ, ಬಾಲ್ಗಿ ಇದೆ, ಬಾದಾಮಿ ಇದೆ, ಬಾಗಲಕೋಟೆ ಇದೆ. ಇಲ್ಲೆಲ್ಲ ನೀವು ಗಮನಿಸಿದ್ರೆ ಈ ಪಟ್ಟದಕಲ್ಲು, ಬಾದಾಮಿ, ಈ ಥರದ ಪ್ರವಾಸೋದ್ಯಮ ಸ್ಥಳಗಳಿದಾವೆ. ಆದರೆ 20 ವರ್ಷಗಳಲ್ಲಿ ಆ ಪ್ರವಾಸೋದ್ಯಮ ಸ್ಥಳಗಳು ಅಭಿವೃದ್ಧಿ ಹೊಂದಿಲ್ಲ. ಯಾಕೆ ಹೊಂದಿಲ್ಲ? ಪ್ರವಾಸೋದ್ಯಮಕ್ಕೆ ಒಂದು ದೃಷ್ಟಿಕೋನ ಅಂತ ಬೇಕಾಗತ್ತೆ, ಒಂದು ವಿಷನ್ ಅಂತ ಬೇಕಾಗತ್ತೆ. ಆ ವಿಷನ್ಗೆ ಜನ ನಿಮಗೆ 20 ವರ್ಷ ಕೊಟ್ಟಿದ್ರು. ಆದರೆ ಆ 20 ವರ್ಷಗಳಲ್ಲೂ ಹೇಳ್ಕೊಳ್ಳುವಂಥ ಸಾಧನೆಯನ್ನು ಮಾಡಲಿಲ್ಲ ಗದ್ದಿಗೌಡರು ಅಂತ ಹೇಳುವಂಥ ಮೈನಸ್ ಪಾಯಿಂಟ್. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅಂತ ನೋಡೋಣ. ಪ್ಲಸ್ ಪಾಯಿಂಟ್ ಮೊದಲೇದಾಗಿ ಹಾಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ, ಸಕ್ಕರೆ ಸಚಿವರು, ಈಗಾಗಲೇ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಅನ್ನೋ ದೊಡ್ಡ ಪ್ಲಸ್ ಪಾಯಿಂಟ್. ಯುವ ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿಯಾಗಿ ಕಾರ್ಯ ಮಾಡಿದ್ದಾರೆ ಇವರು. ಹಾಗಾಗಿ ಪಕ್ಷ ಸಂಘಟನೆಗೆ ಏನು ಕಾರ್ಯ ಮಾಡಿಲ್ಲ ಅಂತಿಲ್ಲ. ಯುವ ಕಾಂಗ್ರೆಸ್ನ ಉಸ್ತುವಾರಿಯಾಗಿದ್ದರು ಅವರು. ಯುವ ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯ ಇದೆ ಅನ್ನೋದು ಕೂಡ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆದರೆ ಆ ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಪರಿಚಯ ಗೊತ್ತಿಲ್ಲ. ನೋಡಿ, ಪ್ರಬಲ ಪಂಚಮಸಾಲಿ ಸಮುದಾಯದ ಬೆಂಬಲ ಇದೆ ಎಂದು. ಆ ಭಾಗದಲ್ಲಿ ಗಾಣಿಗ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ಗದ್ದಿಗೌಡರ್ ಗಾಡಿಗ ಸಮಾಜದಿಂದ ಬರೋದ್ರಿಂದ ಆ ಸಮಾಜ ಅವರ ಜೊತೆ ಇದೆ. ಆದರೆ ಪಂಚಮಸಾಲಿ ಸಮುದಾಯದಿಂದ ಇವರು ಬರ್ತಾರೆ. ಈ ಹಿಂದೆ ವೀಣಾ ಕಾಶಪ್ಪನವರು ಕೂಡ ಪಂಚಮಸಾಲಿ ಸಮುದಾಯದವರೇ ಆಗಿರೋದ್ರಿಂದ ಆಗಲೂ ಗೆಲ್ಲುವುದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ತಂದೆ ಶಿವಾನಂದ ಪಾಟೀಲ್ಗೆ ಜಿಲ್ಲೆಯಲ್ಲಿ ಉತ್ತಮ ಹಿಡಿತ ಇದೆ ಅನ್ನೋದು ಕೂಡ ಪ್ಲಸ್ ಪಾಯಿಂಟ್. ಆದರೆ ಒಂದು ದೊಡ್ಡ ಅಪವಾದ ಅಂತ ಹೇಳಿದ್ರೆ ಇವರು ಪಕ್ಕದ ಜಿಲ್ಲೆಯವರು ಅಂತ, ವಿಜಯಪುರದವರು. ನೀವು ವಿಜಯಪುರದವರು ಬಾಗಲಕೋಟೆಗೆ ಯಾಕೆ ಬರ್ತೀರಿ? ಬಾಗಲಕೋಟೆಯಲ್ಲಿ ನಮ್ಮಲ್ಲಿ ಕಾರ್ಯಕರ್ತರಿಲ್ವಾ? ನಮ್ಮ ನಾಯಕರಿಲ್ವೇ? ಈ ಥರದ ಪ್ರಶ್ನೆ ಇದೆ. ಇನ್ನು ತಂದೆ ಶಿವಾನಂದ ಪಾಟೀಲ್ಗೆ ಜಿಲ್ಲೆಯಲ್ಲಿ ಉತ್ತಮ ಹಿಡಿತ ಇರೋದು ಕೂಡ ಒಂದು ಪ್ಲಸ್ ಪಾಯಿಂಟ್. ಇನ್ನು ಮೈನಸ್ ಪಾಯಿಂಟ್ ಅನ್ನು ನೋಡ್ತಾ ಹೋಗಿ ಮೈನಸ್ ಬಹಳ ಇದೆ. ಯಾಕೆಂದರೆ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾ ಇರೋರು, ಮೊದಲ ಬಾರಿಗೆ ರಾಜಕಾರಣವನ್ನು ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಂತ ಕರಿತೀವಲ್ಲ, ಚುನಾವಣೆಗೆ ಬರೋದು ಇದೇ ಮೊದಲು. ಸಂಘಟನೆಯಲ್ಲಿ ಇರ್ಬೋದು, ಪಕ್ಷದಲ್ಲಿ ಕೆಲಸ ಮಾಡಿರ್ಬೋದು, ಆದರೆ ಚುನಾವಣೆನೇ ಬೇರೆ, ಆ ಕೆಲಸನೇ ಬೇರೆ. ಬೇರೆ ಜಿಲ್ಲೆಯಿಂದ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರು ಇರೋದೇ ವಿಜಯಪುರದಲ್ಲಿ, ಅವರ ನೆಲೆನೇ ವಿಜಯಪುರ. ನೀವು ವಿಜಯಪುರದವರು ಬಾಗಲಕೋಟೆ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬೇರೆ ಜಿಲ್ಲೆಯವರು ಇವರು, ಹೊರಗಿನವರು ಇವರು ಅನ್ನೋದು ಒಂದು ದೊಡ್ಡ ಮೈನಸ್ ಪಾಯಿಂಟ್. ಅದರ ಜೊತೆಗೆ ಪ್ರಬಲ ಆಕಾಂಕ್ಷಿ ವೀಣಾ ಕಾಶಪ್ಪನವರು ವಿರೋಧ ಇದೆ. ಹೀಗೆ ಒಂದು ವೇಳೆ ಪಕ್ಷವನ್ನ ತೊರೆದು ವೀಣಾ ಕಾಶಪ್ಪನವರು ಅಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ? ಕಾಂಗ್ರೆಸ್ಗೆ ಬರುವಂಥ ಮತಗಳು ವಿಭಾಗ ಆಗ್ತದೆ. ಒಂದು ಕಡೆಗೆ ಕಾಂಗ್ರೆಸ್ ಹೋಗುತ್ತೆ, ಇನ್ನೊಂದು ಕಡೆ ವೀಣಾ ಕಾಶಪ್ಪನವ್ರಿಗೆ ಹೋಗುತ್ತೆ. ಹಾಗಾಗಿ ಸಮುದಾಯದ ವಿರೋಧವನ್ನು ಕಟ್ಟಿಕೊಂಡಂತಾಗತ್ತೆ. ಒಂದು ಕಡೆ ನೀವು ಸ್ವಾಮೀಜಿ, ಕೂಡಲ ಸಂಗಮದ ಸ್ವಾಮೀಜಿ, ಅವರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ.
ಯಾಕೆ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಯಿತು, ನಮ್ಮ ಸಮುದಾಯದವರಿಗೆ ನಮ್ಮ ಸಮಾಜದವರಿಗೆ ಟಿಕೆಟ್ ಅನ್ನು ಕೊಡಬೇಕಿತ್ತು ಅಂತ ಅವರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಅಭ್ಯರ್ಥಿಯ ಹಿರಿತನ ಸಂಯುಕ್ತಾಗಿ ಹಿನ್ನಡೆ ಆಗಬಹುದು. ಇವರು ಈಗಷ್ಟೇ ಯಂಗ್ ಫೇಸ್, ಇವಾಗಷ್ಟೇ ರಾಜಕಾರಣಕ್ಕೆ ಅದರಲ್ಲೂ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಬರ್ತಾ ಇದ್ದಾರೆ. ಹಾಗಾಗಿ PC ಗದ್ದಿಗೌಡರ್ ಅವರ ಮುಂದೆ ಸ್ಪರ್ಧೆ ಮಾಡೋದು ಕೂಡ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಇವ್ರಿಗೆ ಆಗಬಹುದು ಅಂತ. ಬಹುಮುಖ್ಯವಾಗಿ ಇಲ್ಲಿ ಜಾತಿವಾರು ಲೆಕ್ಕಾಚಾರ ಏನು ಹೇಳುತ್ತೆ, ಈ ಕ್ಷೇತ್ರದಲ್ಲಿ ಜಾತಿ ಸಮೀಕರಣ ಹೇಗಿದೆ. 2004ಕ್ಕೂ ಹಿಂದೆ ಈ ಕ್ಷೇತ್ರ ಇದೆಯಲ್ಲ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರ, ಬಿಜಾಪುರ ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತ ಇತ್ತು. ಅದಾದ ಬಳಿಕ ಒಂದು ಕಡೆ ಈ ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಬಿಜಾಪುರ ಅಂತ ಒಂದು ಕ್ಷೇತ್ರ ಆಯಿತು, ಬಿಜಾಪುರ ಲೋಕಸಭಾ ಕ್ಷೇತ್ರ ಅಂತ. ಆ ಕಡೆಯಿಂದ ನೀವು ಬೆಳಗಾವಿಯಿಂದ ಒಂದಷ್ಟು ಜಿಲ್ಲೆಗಳನ್ನು, ಆ ಜಿಲ್ಲೆಗಳ ವಿಧಾನಸಭಾ ಸೆಗ್ಮೆಂಟ್ಗಳನ್ನು ಸೇರಿಸ್ಕೊಂಡು ಆ ಕ್ಷೇತ್ರದ ರಚನೆ ಆಯಿತು. ಅದನ್ನು ಕೂಡ ಈ SC ಮೀಸಲು ಕ್ಷೇತ್ರ ಅಂತ ಮಾಡೋದು. ಅದಾದ ಬಳಿಕ ಈ ಕ್ಷೇತ್ರವನ್ನು ಸಾಮಾನ್ಯ ಕ್ಷೇತ್ರ ಅಂತ ಮಾಡಿದ್ರು. ಹಾಗಾಗಿ ಇದನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಅಂತ 2004ರ ನಂತರದಲ್ಲಿ ಕರೆಯೋದಕ್ಕೆ ಪ್ರಾರಂಭ ಆಯಿತು. ಹಾಗಾದರೆ ಇಲ್ಲಿ ಈ ಜಾತಿ ಲೆಕ್ಕಾಚಾರ ಏನಿದೆ ನೀವು ಗಮನಿಸಿ. ಲಿಂಗಾಯತರು 2,80,000 ಮತದಾರರಿದ್ದಾರೆ, ಅಲ್ಪಸಂಖ್ಯಾತರು 1,80,000, ಪರಿಶಿಷ್ಟ ಜಾತಿ 2,90,000, ಪರಿಶಿಷ್ಟ ಪಂಗಡ 1,20,000, ಕುರುಬರು 2,40,000 ಮತದಾರರು ಇಲ್ಲಿದ್ದಾರೆ. ಇನ್ನು ಗಾಣಿಗ ಸಮುದಾಯ 1.5 ಲಕ್ಷ ಇದೆ, ಮರಾಠ ಸಮುದಾಯ 45,395 ಇದೆ, ರೆಡ್ಡಿ ಸಮುದಾಯ 60,000 ಇದೆ, ನೇಕಾರ ಸಮುದಾಯ 50,000 ಇದೆ, ಕ್ರಿಶ್ಚಿಯನ್ 16,000 ಇದೆ. ಹಾಗಾಗಿ ಮಿಶ್ರ ಇದೆ ಅಂತ, ಎಲ್ಲ ಜನಾಂಗದ ಎಲ್ಲ ಸಮಾಜದ ಜನಸಂಖ್ಯೆಯೂ ಇಲ್ಲಿದೆ, ಮತದಾರರು ಇಲ್ಲದೆ. ಈ ಥರ 3.5 ಲಕ್ಷ ಇದೆ. ಒಟ್ಟು 17,81,395 ಮತದಾರರು ಇಲ್ಲಿದ್ದಾರೆ, ಬೇರೆ ಬೇರೆ ಜಾತಿಯವರು. ಹಾಗಾಗಿ ಜಾತಿ ಸಮೀಕರಣವನ್ನು ನೀವು ಗಮನಿಸಿದ್ರೆ ಲಿಂಗಾಯತರು 2.5 ಲಕ್ಷದಷ್ಟಿದ್ದಾರೆ, ಆ 2,80,000 ಲಿಂಗಾಯತರು. ಹಾಗಾದರೆ ಲಿಂಗಾಯತರಿಗೆ ಇಲ್ಲಿ ಟಿಕೆಟ್ ಕೊಟ್ಟರೆ ಗೆಲ್ಬೋದಲ್ವಾ ಅಂತ ನೀವು ಹೇಳ್ಬೋದು. ಆದರೆ PC ಗದ್ದಿಗೌಡರ್ ಲಿಂಗಾಯತರಿಗೆ ಮಾತ್ರ ಸೀಮಿತವಾದಂಥ ಅಭ್ಯರ್ಥಿ ಅಲ್ಲ. ಇಲ್ಲಿವರೆಗೆ PC ಗದ್ದಿಗೌಡರ್ ಅವರ ಮುಂದೆ ಸ್ಪರ್ಧೆ ಮಾಡ್ತಾ ಇದ್ದಂಥವರು ಒಂದು ಪಂಚಮಸಾಲಿ ಲಿಂಗಾಯತರಾಗ್ತಾ ಇದ್ರು, ಅಥವಾ ಬೇರೆ ಲಿಂಗಾಯತರು ಯಾರಾದರೂ ಆಗ್ತಾ ಇದ್ರು, ಉಪವರ್ಗಕ್ಕೆ ಸೇರಿದಂಥವ್ರು ಆಗ್ತಾ ಇದ್ರು. ಆದರೆ ಅವರು ಈ ಗಾಣಿಗ ಸಮುದಾಯಕ್ಕೆ, ಮರಾಠ ಸಮುದಾಯಕ್ಕೆ, ರೆಡ್ಡಿ ಸಮುದಾಯಕ್ಕೆ, ನೇಕಾರ ಸಮುದಾಯಕ್ಕೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ, ಉಳಿದಂಥ ಬೇರೆ ಬೇರೆ SC ST ಸಮುದಾಯಕ್ಕೆ ಸೇರಿಕೊಂಡವರ ರೀತಿಯಲ್ಲಿ ಇರಲಿಲ್ಲ. ಆದರೆ ಗದ್ದಿಗೌಡರ್ ಅವರು ಯಾವುದಕ್ಕೂ ಸೀಮಿತರಾದಂಥವ್ರಲ್ಲ, ಲಿಂಗಾಯತರಿಗೆ ಸೀಮಿತರಾದಂಥವ್ರಲ್ಲ. ಅವರು ಗಾಣಿಗ ಸಮುದಾಯದಿಂದ ಬರ್ತಾರೆ, 1.5 ಲಕ್ಷ ವೋಟರ್ಸ್ ಇದ್ದಾರೆ. ಹಾಗಾಗಿ ಅದು ಅವ್ರಿಗೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ. ಅವರು ಗಾಣಿಗ ಸಮುದಾಯದಿಂದ ಬಂದು ಯಾರಿಗೋ ಒಬ್ಬರಿಗೆ ರಿಸರ್ವ್ ಆಗಿಲ್ಲ ಅಂತ, ಯಾವುದೋ ಒಂದು ಸಮುದಾಯಕ್ಕೆ ಅವರು ರಿಸರ್ವ್ ಆಗಿಲ್ಲ. ಹಾಗಾಗಿ ಅದು ಅವರ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಕಳೆದ ಚುನಾವಣೆಯ ಫಲಿತಾಂಶವನ್ನು ನೀವು ಗಮನಿಸಿದ್ರೆ 2019ರ ಚುನಾವಣೆ ಇದು. PC ಗದ್ದಿಗೌಡರ್ BJPಯಿಂದ ಸ್ಪರ್ಧೆ ಮಾಡಿರ್ತಾರೆ 4ನೇ ಬಾರಿಗೆ. 4ನೇ ಬಾರಿಯೂ 55.17% ಮತ ಪಡೆದಿರ್ತಾರೆ 4ನೇ ಬಾರಿ ಸ್ಪರ್ಧೆ ಮಾಡಿದಾಗಲೂ. ಅವರ ಮುಂದೆ ಅಪೋನೆಂಟ್ ಆಗಿ ವೀಣಾ ಕಾಶಪ್ಪನವರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ. ಅವರು 41.21% ಮತ ಪಡಿತಾರೆ. ಗೆಲುವಿನ ಅಂತರ ಗಮನಿಸಿ, 1,68,187. ಇದಕ್ಕಿಂತ ಹಿಂದಿನ ಚುನಾವಣೆಗೆ ನೀವು 2014ರ ಚುನಾವಣೆಗೆ ಬಂದರೂ ಕೂಡ ಆ ಗೆಲುವಿನ ಅಂತರ ಸರಿಸುಮಾರು 1,10,000ಕ್ಕಿಂತ ಮೇಲಿದೆ. ಪ್ರತಿ ಚುನಾವಣೆಯಲ್ಲೂ ಗೆಲುವಿನ ಅಂತರವನ್ನು ಗಮನಿಸಿದ್ರೆ 1,10,000ಕ್ಕಿಂತ ಹೆಚ್ಚಾಗೇ ಇದೆ. ಹಾಗಾಗಿ ಬಹಳ ಪ್ರಯಾಸಯುತವಾಗಿ ಅವರು ಗೆದ್ದುಕೊಂಡು ಬಂದಿರೋದು ಅಲ್ಲ, ಬಹಳ ನಿರಮ್ಮಳವಾಗಿ ಗೆದ್ದುಕೊಂಡು ಬಂದಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲದೆಯೂ ಕೂಡ ಅವರು ಗೆದ್ದುಕೊಂಡು ಬಂದಿದ್ದಾರೆ. ಹಾಗಾಗಿ ಒಂದು ಕಡೆ ಬಹಳ ಉತ್ಸಾಹದಿಂದಲೇ ಇದ್ದಾರೆ ಗದ್ದಿಗೌಡರ್. ಹಾಗಾಗಿ ಅವ್ರ ಬಗ್ಗೆ, ಜೊತೆಗೆ ಅಲ್ಲಿನ ರಾಜಕಾರಣದ ಬಗ್ಗೆ, ಅಲ್ಲಿನ ಸಾಮಾನ್ಯ ಜನ ಮತದಾರರು ಏನು ಹೇಳ್ತಾರೆ ಕೇಳಿ. ಬಾಗಲಕೋಟೆ ಸಂಸದರಂತ PC ಗದ್ದಿಗೌಡರು ಸುಮಾರು 20 ವರ್ಷಗಳಿಂದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ 20 ವರ್ಷಗಳಲ್ಲಿ ಅವರ ಸಾಧನೆ ಶೂನ್ಯ ಎಂದು ನಾನು ಭಾವಿಸುತ್ತೇನೆ. ನಾನೊಬ್ಬ ಯುವಕನಾಗಿ ಹೇಳೋದಂತಂದರೆ, ಇವಾಗ 2003ರಿಂದ ಇಲ್ಲಿ ತನಕ ಬಾಗಲಕೋಟೆ ಸಂಸದರ ಆಯ್ಕೆಯಾಗಿ ಅವರು ಮಾಡಿರುವಂಥ ಸಾಧನೆಗಳೆಲ್ಲ ಶೂನ್ಯವಾಗಿ ನನ್ನ ಕಣ್ಣಲ್ಲಿ ಕಾಣುತ್ತಿದೆ. ಹಾಗೂ ಸಾವಿರಾರು ಯುವಕರ ಕನಸುಗಳು ಕೂಡ ಭಗ್ನವಾಗ ಕಾರಣಕ್ಕೂ PC ಗದ್ದಿಗೌಡರು ಕಾರಣರಾಗಿರುತ್ತಾರೆ. ನಾನು ನೋಡಿರೋ ಪಟ್ಟಿಗೆ PC ಗದ್ದಿಗೌಡರು ಕುರ್ಚಿ ರೈಲ್ವೆ ಮಾರ್ಗ ಅದನ್ನು ಇನ್ನೂ ನಿಂತಿದೆ. ಅದನ್ನು ಪೂರ್ಣವಾಗಿ ಗೊಳಿಸಲು ಅವರು ವಿಫಲರಾಗಿದ್ದರು ಹೇಳುತ್ತೇನೆ. ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ PC ಗದ್ದಿಗೌಡರು ಸಾಹೇಬರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು
ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಇವತ್ತು ಅಪ್ಗ್ರೇಡ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಕೊಣ್ಣೂರಿನ ಬ್ರಿಡ್ಜ್ ಎತ್ತರ ಪಡಿಸುವಂಥದ್ದಾಗಿರ್ಬೋದು, ಮತ್ತು ಕೇಂದ್ರ ಸರ್ಕಾರದ ಸೌಲಭ್ಯವನ್ನು ಕೊನೆಯ ವ್ಯಕ್ತಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಗದ್ದಿಗೌಡರು ಮಾಡ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಜನ ನೆನಪು ಮಾಡಿಕೊಳ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಸೊ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ದೇಶ ಮೊದಲು ಅನ್ನುವ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪಕ್ಷ. ಈಗಿರುವ ಸಂಸದರು ಕಳೆದ 4 ಬಾರಿ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಪಕ್ಷ ಏನು ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಿಶ್ಚಿತವಾಗಲೂ ಮತ್ತೊಂದು ಬಾರಿ ಸನ್ಮಾನ್ಯ ಪಿ ಸಿ ಗದ್ದಿಗೌಡರ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿಯೂ ಏನು ಲೀಡ್ ಕಾಯ್ದುಕೊಂಡಿದೆ 2004 ನಂತರ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಸುನಾಮಿ ಥರದಲ್ಲಿ ಬೆಳೆದು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಭಾರತೀಯ ಜನತಾ ನೇರವಾಗಿ ಶ್ರೀಶೈಲ ಬಿರಾದರ್ ಅವರು ಹಿರಿಯ ಪತ್ರಕರ್ತರು, ಆ ಭಾಗದ ರಾಜಕಾರಣದ ಆಳ ಅಗಲವನ್ನು ಅರಿತಂಥವರು, ಆ ಸೂಕ್ಷ್ಮ ರಾಜಕಾರಣವನ್ನು ಬಲ್ಲಂಥವರು. ಅವ್ರ ಜೊತೆ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್, ಪಿ ಸಿ ಗದ್ದಿಗೌಡರ್ ಇವರ ರಾಜಕೀಯ ಹಿನ್ನೆಲೆ ನೋಡಿದ್ರೆ ಒಟ್ಟು 5ನೇ ಬಾರಿ ಈ ಬಾರಿ ಗೆಲ್ತೀನಿ ಅನ್ನೋ ಹುಮ್ಮಸ್ಸಿನಲ್ಲಿ ಅವರಿದ್ದಾರೆ. ಜಾತಿ ರಾಜಕಾರಣವನ್ನು ನೋಡಿದ್ರೂ ಒಂದು ರೀತಿ ವರ್ಸಟೈಲ್ ಆಗಿದೆ ಅಂತ. ಆ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಎಲ್ಲವೂ ವರ್ಸಟೈಲ್ ಆಗಿದೆ. ಅದ್ರ ಜೊತೆಗೆ ಇವರು ಗೆದ್ಕೊಂಡು ಬಂದಿರೋ ಇತಿಹಾಸವನ್ನು ಗಮನಿಸಿದ್ರು ಕೂಡ ಎಲ್ಲನೂ ಕನ್ವಿನ್ಸಿಂಗ್ ಆಗಿದೆ. ಎಲ್ಲೂ ಎಡರು ತೊಡರುಗಳಿದ್ದಾವೆ, ಬಹಳ ಕಷ್ಟದಿಂದ ಗೆದ್ದಿದ್ದಾರೆ ಅಂತ ಇಲ್ಲವೇ ಇಲ್ಲ. ಅಷ್ಟು ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ. ಇದಕ್ಕೆ ಕಾರಣ ಏನು, ಈ ಬಾರಿಯಲ್ಲಿ ಏನಾಗ್ಬೋದು ಅಂತ? ಸತ್ಯ ಸರ್, ತಾವ್ ಹೇಳ್ತಾ ಇರೋದು ಗದ್ದಿಗೌಡ್ರನ್ನ ಒಂದು ರೀತಿ ಅದೃಷ್ಟದ ರಾಜಕಾರಣಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿವರೆಗೂ ಅವ್ರೇನ್ ಚುನಾವಣೆ ಎದುರಿಸ್ತಾ ಇದ್ದಾರೆ 2004ರಿಂದ. ಪ್ರತಿ ಬಾರಿನೂ ಒಂದೊಂದು ಅಲೆಯಲ್ಲಿ, ಅಂದ್ರೆ ಅವ್ರ ವೈಯಕ್ತಿಕ ವರ್ಚಸ್ಸು ಇಲ್ಲದೆ ಇದ್ರು ಕೂಡ ಇಡೀ ದೇಶದ ಒಂದು ರಾಜಕೀಯ ಚಿತ್ರಣವನ್ನು ನೋಡಿದಾಗ ಅವರು 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಅಲೆಯೊಳಗೆ ಬಂದ್ರು. ಆಮೇಲೆ 2009ರಲ್ಲಿ ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ಒಂದು ಅಲೆ ಆದಂತ ಒಂದು ಅಧಿಕಾರ ತಪ್ಪಿಸಿದ್ರು ಒಂದು ಅಲೆ ಅನ್ನುವಂಥದ್ದು ಇತ್ತು ಆ ಸಂದರ್ಭದಲ್ಲಿ. ಅವಾಗ ಕೂಡ ಬಂದು ಇನ್ನು 2014ರಲ್ಲಿ ಮತ್ತು 19ರಲ್ಲಿ ಆಟೋಮೆಟಿಕ್ ಆಗಿ ಮೋದಿ ಅಲೆ ಬಂತು, ಅದರಲ್ಲಿ ಗೆದ್ಕೊಂಡು ಬಂತು. ಮತ್ತು ಒಂದು ಯಾರಿಗೂ ಕೂಡ ಕೆಟ್ಟವರಲ್ಲ, ಒಳ್ಳೇದ್ ಮಾಡದೆ ಇದ್ರು ಕೂಡ ಯಾರಿಗೂ ಕೆಟ್ಟವ್ರು ಮಾಡೋದಿಲ್ಲ ಅನ್ನುವಂತ ಒಂದು ಏನಂತಾರೆ ಟ್ಯಾಗ್ಲೈನ್ ಅವ್ರಿಗಿದೆ. ಹಿಂಗಾಗಿ ಅವರಿಗೆ ನೀವು ನಂಬ್ತಿರ್ಲ ಗೊತ್ತಿಲ್ಲ, ಅವ್ರಿಗೆ ಎಲ್ಲಾ ಪಕ್ಷದಲ್ಲಿ ಗೆಳತರ ಏನು ಸ್ನೇಹಿತರಿದ್ದಾರೆ. ಅವ್ರು ಚುನಾವಣೆ ಮಾಡುವಂತ ಆಪ್ತ ಬಳಗ ಬೇರೆ ಪಕ್ಷದಲ್ಲಿ ಕೂಡ ಇದೆ. ಅದು ಬಹಳ ಇಂಪಾರ್ಟೆಂಟ್ ಗಮನಿಸುವಂತ ವಿಷಯ ಸರ್. ಹಿಂಗಾಗಿ ಅವ್ರು ಪ್ರತಿ ಚುನಾವಣೆಯಲ್ಲಿ ಸಲೀಸಾಗಿ ಗೆಲ್ಕೊಂಡು ಬಂದಿದ್ದಾರೆ. ಮತ್ತೆ ಒಂದು ಇಲ್ಲಿ ಕಾಂಗ್ರೆಸ್ಲಿಂದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕೆಲವೊಂದು ನ್ಯೂನ್ಯತೆಗಳಾಗಿರ್ಬೋದು ಅಂತ ನಾವು ಗಮನಿಸ್ಬೇಕು ಸರ್. ಈ ಬಾರಿಯ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ಒಂದು ರೀತಿ ಆಶ್ಚರ್ಯ ಆಗಿತ್ತು. ಯಾವುದೋ ಬೇರೆ ಜಿಲ್ಲೆಯಿಂದ ಕರ್ಕೊಂಡ್ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಚಿವರ ಮಗಳು, ಅಲ್ಲಿ ಕೆಲಸ ಮಾಡಿದಂಥವರೇ ಬೇರೆ ಇದ್ದಾರೆ, ಕಾರ್ಯಕರ್ತರಿಗೆ ಗೊತ್ತಿರುವಂಥವರೇ ಬೇರೆ ಇದ್ದಾರೆ. ಯಾರೋ ಕರ್ಕೊಂಡು ಇಲ್ಲಿ ಸ್ಪರ್ಧೆ ಮಾಡಿಸೋಕೆ ಇಳಿದಿದ್ದಾರೆ. ಇದು ಬೇಕು ಅಂತ ಯಾರೋ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇರೋದು. ಖಂಡಿತ ತಪ್ಪು ಸರ್, ಡಮ್ಮಿ ಕ್ಯಾಂಡಿಡೇಟ್ ಏನಲ್ಲ. ಇಲ್ಲಿ ನೆಪಕ್ಕೆ ಮಾತ್ರ ಸಂಯುಕ್ತ ಪಾಟೀಲ್ ಅವರು ಅಭ್ಯರ್ಥಿ ಆಗಿರ್ತಾರೆ. ನಿಮ್ಗೆ ಗೊತ್ತಿರ್ಲಿ, ಶಿವಾನಂದ ಪಾಟೀಲ್ ಅವರ ಚುನಾವಣೆಯನ್ನ ನಾವು 1994ರಿಂದನೂ ಗಮನಿಸ್ಕೊಂಡು ಬಂದಿದೀವಿ. ಅವ್ರ ರಾಜಕೀಯ ಸ್ಟ್ರಾಟರ್ಜಿ, ಅವ್ರು ಮಾಡುವಂತ ಚುನಾವಣೆ ಅಷ್ಟು ಸರಳಾಗಿ ಯಾರು ಕೂಡ ಪರಿಗಣಿಸುವಂತಿಲ್ಲ. ಯಾಕಂದ್ರೆ ಅವ್ರ ಸ್ಟ್ರಾಟಜಿನೇ ಬೇರೆ ಇರ್ತಾರೆ. ಒಂದು ಶಿವಾನಂದ ಪಾಟೀಲ್ ಆದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಿತ್ತು. ಇದೊಂದು ಪಾರ್ಟಿ, ಇದು ಬೇರೆ ಬಿಡಿ. ಆದ್ರೆ ಒಂದು ಹೊಲನ ಉಳುಮೆ ಮಾಡಿ, ಬೀಜ ಹಾಕಿ, ಬಿತ್ತನೆ ಮಾಡಿ, ರಾಶಿ ಮಾಡ್ಕೊಂಡು ಮನೆ ತಗೊಂಡು ಹೋಗೋರು ಬೇರೆ ಅನ್ನುವಂತ ಒಂದು ವಾತಾವರಣ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಬಾಗಲಕೋಟೆಯಲ್ಲಿ ಸೃಷ್ಟಿಯಾಗಿದೆ. ಅಂದ್ರೆ ನಾ ಹೇಳೋದು ಅರ್ಥ ಆಗಿರ್ಬೋದು. ಅಂದ್ರೆ ಇಡೀ ಅಂದ್ರೆ ಶ್ರಮ ಪಟ್ಟವ್ರು ಬೇರೆ, ಸಂಘಟನೆ ಮಾಡಿದವ್ರು ಬೇರೆ, ಚುನಾವಣೆ ಸಲುವಾಗಿ ಎಲ್ಲ ಖರ್ಚು ವೆಚ್ಚಗಳು ಇರ್ತವೆ. ಪ್ರತಿಯೊಂದು ಈ ಭಾಗದಲ್ಲಿ ಬಾಗಲಕೋಟೆ ಅಂದ್ರೆ ಭಾವನೆಗಳ ಬಾಗಲಕೋಟೆ ಅಂತ ಕರೀತಾರೆ. ಆದ್ರೆ ನೀವು ತಕ್ಷಣಕ್ಕೆ ಭಾವನೆಗಳಿಗೆ ಸ್ಪಂದಿಸದೇ ಇದ್ರೆ, ಅಂದ್ರೆ ನಿಮ್ಮ ಊರಲ್ಲಿ ಇದೊಂದು ಜಾತ್ರೆ ಇರ್ತದೆ ಅಥವಾ ಒಂದೇನೋ ಒಳ್ಳೇದು ಕೆಟ್ಟದ್ದು ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ನೀವು ಅವ್ರಿಗೆ ಸ್ಪಂದಿಸದೇ ಇದ್ರೆ ನಿಮ್ ಲೈಫ್ ಲಾಂಗ್ ಆಗಿ ಅವ್ರು ನಿಮ್ಮನ್ನ ನಂಬಲ್ಲ. ವೀಣಾ ಕಾಶ್ಯಪ್ನವರು ಸುಮಾರು ಅವರು 25 ತಿಂಗಳು ಜಡ್ಪಿ ಅಧ್ಯಕ್ಷರಾದಾಗ ಒಬ್ರು ಮಹಿಳೆಯಾಗಿ ಗ್ರಾಮ ವಾಸ್ತವ್ಯ ಮಾಡಿದ್ರು. ಅಂದ್ರೆ ಪಂಚಾಯತಿ ಲೆವೆಲ್ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ ಗುರುತಿಸ್ಕೊಂಡಿದ್ರು. ಶೌಚಾಲಯದ ಬಗ್ಗೆ ಒಬ್ರು ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ್ರೂ ಕೂಡ ಇಡೀ ದೇಶದಲ್ಲಿ ಸ್ವಚ್ಛ ಭಾರತ ಅಭಿಯಾನ ನಡೆದಿತ್ತು ಆ ಸಂದರ್ಭದಲ್ಲಿ.
ಇವ್ರು ಇದನ್ನ ಜಡ್ಪಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನವರು ಯಾರು ಕೂಡ ಅದನ್ನ ಮುನ್ನಡೆಸಿದ್ರು. ಇಲ್ಲ ನಾನು ವೀಣಾ ಕಾಶ್ಯಪ್ನವ್ರ ಬಗ್ಗೆ ಬಹಳಷ್ಟು ಕೇಳ್ಪಟ್ಟಿದ್ದೀನಿ, ನನಗೆ ಯಾರು ಅಂತ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ಚಂದನ್ ಸರ್ ಹೇಳಿದಾಗ ಕೇಳ್ಕೊಂಡೆ, ಒಂದು 4-5 ವರ್ಷದಿಂದ ಬಹಳ ಕೆಲಸ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ಭಾಗದಲ್ಲಿ ಅಂತ. ಮತ್ತೆ ಯಾಕೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಏನಾಯ್ತು ಅಂತ? ಸರ್, ಇದು ಒಂದು ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಒಳ ರಾಜಕಾರಣ ಇದ್ದೇ ಇರುತ್ತೆ. ಒಂದು ಕಾಂಗ್ರೆಸ್ ನಲ್ಲಿರುವಂತ ಒಳ ರಾಜಕಾರಣ ಅದು ಪತಿ ಮೇಲೆ ಸಿಟ್ಟು ಪತ್ನಿ ಮೇಲೆ ತೋರಿಸ್ತಿದ್ರು ಅಂತಾರಲ್ಲ, ಆ ರೀತಿ ಆಗಿದೆ ನಮ್ಮ ಬಾಗಲಕೋಟೆ ವಿಷಯದಲ್ಲಿ ನಾನು ಗಮನಿಸಿದಾಗೆ. ಒಂದಷ್ಟು ಬೇರೆ ಬೇರೆ ವಿಷಯಕ್ಕೆಲ್ಲ ಅಸಮಾಧಾನಗಳು ಶಾಸಕರು ಅಥವಾ ಉಸ್ತುವಾರಿ ಸಚಿವರು ಅಲ್ಲೆಲ್ಲಿ ಇದ್ದೇ ಇರ್ತವೆ. ಇಲ್ಲಿ ಕೂಡ ಅದು ಸ್ವಲ್ಪ ಜಾಸ್ತಿ ಇದೆ. ಒಂದು ವಿಜಯಾನಂದ ಕಾಶ್ಯಪ್ನವ್ರು ಒಂದು ಬೈ ಬರ್ತ್ ಒಂದು ಅವರಿಗೆ ಒಂದು ವ್ಯಕ್ತಿತ್ವ ಇದೆ, ನೇರವಾಗಿ ಮಾತಾಡೋದು, ಅವ್ರ ಪಕ್ಷದವ್ರು ಇರ್ಲಿ ಹೊರಗಿನವ್ರು ಇರ್ಲಿ ಒಯ್ಯೋದು, ಯಾವುದಕ್ಕೂ ಕೆಲವೊಂದು ವಿಷಯಕ್ಕೆ ರಾಜಿ ಆಗಲ್ಲ. ಇಂಥವೆಲ್ಲವೂ ಕೂಡ ಈ ಒಂದಷ್ಟು ಇಲ್ಲಿ ಅವ್ರದೇ ಆದಂತ ಪಕ್ಷದ ರಾಜಕಾರಣಗಳಲ್ಲಿ ಇರಿಸು ಮುರಿಸುಗಳು ಆಗಿದಾವೆ. ಹಿಂಗಾಗಿ ಅವರಿಗೆ ಈ ಸದ್ದು ಒಂದ್ ವೇಳೆ ಪತ್ನಿ ಟಿಕೆಟ್ ಕೊಟ್ಟು ಗೆದ್ದು ಬಿಟ್ರೆ ಮುಂದೆ ಇಬ್ರು ಗಂಡ ಐತಿ ನಮ್ ಕೈ ಯಾರಿಗೂ ಸಿಗಲ್ಲ, ನಮ್ಮ ಮಾತು ಕೇಳಲ್ಲ ಅನ್ನೋದೊಂದು ಏನೋ ಇದ್ದೇ ಇರುತ್ತೆ. ಇಂಥ ಒಂದು ರಾಜಕಾರಣದಿಂದ ಅವ್ರಿಗೆ ಟಿಕೆಟ್ ತಪ್ಪಿರ್ಬೋದು ಅಂತ ನಮ್ಮ ಒಂದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ. ನೋಡೋಣ ಏನಾಗುತ್ತೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿ. 4 ಬಾರಿ ಬಿಜೆಪಿಯ ಅಭ್ಯರ್ಥಿ ಗೆದ್ದಿದ್ದಾರೆ, 5ನೇ ಬಾರಿಗೆ ಅವರೇ ಹುರಿಯಾಳಾಗಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಈಗ ಮುಂದೆ ವಿಸ್ತಾರ ವಿಶೇಷ ಪ್ರಸಾರವಾಗುತ್ತೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.